ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಐಡಿಯಾ ಮಂಜು. ವೀಕ್ಷಕರೇ, ಐಡಿಯಾ ನ್ಯೂಸ್ ಕನ್ನಡ ಚಾನಲಲ್ಲಿ ಪ್ರತಿದಿನ ಕೂಡ ನಾವು ಕೋಲಾರದ ಹೆಸರಾದಂಥ ಸಿಎಂಆರ್ ಟೊಮಾಟೊ ಮಂಡಿಯಲ್ಲಿ ಡೈಲಿ ಏನು ರೇಟ್ ಹೋಗುತ್ತೆ ಅನ್ನೋದನ್ನ ನಾವು ಪ್ರತಿದಿನ ತೋರಿಸ್ತಾ ಇದ್ವಿ. ಜೊತೆಗೆ ನಾವು ಪ್ರತಿ ತಿಂಗಳು ಕೂಡ ಟೊಮಾಟೊ ಮುಂದೆ ಏನಾಗ್ಬೋದು ಅನ್ನೋದನ್ನ ಒಂದು ದಳ್ಳಾಳಿಗಳ ಒಂದು ಜೊತೆ ನಾವು ಸರ್ವೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ವಿ. ಅದೇ ರೀತಿ ಕೂಡ ಇವತ್ತು ಏನು 5ನೇ ತಿಂಗಳು ಶುರುವಾಗಿದೆ, ಮೊದಲನೇ ವಾರ ಇದು. ಸೊ ಈ ತಿಂಗಳಲ್ಲಿ ಟೊಮಾಟೊ ಏನಾಗ್ಬೋದು ಅನ್ನೋದನ್ನ ಒಂದಷ್ಟು ನಮ್ಮ ಜೊತೆ ದಲ್ಲಾಳಿಗಳಿದ್ದಾರೆ. ಸೊ ಅವ್ರು ಈ ತಿಂಗಳಲ್ಲಿ ಏರುಪೇರು ಏನಾಗ್ಬೋದು, ಇವಾಗ ಸದ್ಯಕ್ಕೆ ಇವತ್ತು 250, 350, 450ವರೆಗೂ ಹೋಗ್ತಾ ಇದೆ. ಸೊ ಕಳೆದ ವಾರದಲ್ಲಿ ನೋಡಿದ್ರೆ 550, 650 ಕೂಡ ಹೋಗಿತ್ತು. ಆದ್ರೆ ಈ ತಿಂಗಳಲ್ಲಿ 5ನೇ ತಿಂಗಳಲ್ಲಿ ಒಂದಷ್ಟು 400, 450 ಹೋಗ್ತಾ ಇದೆ. ಆದ್ರೆ ಮುಂದೆ ಏನಾದರೂ ಏರ್ಪೇರು ಆಗ್ಬೋದಾ, ಅಥವಾ 500 ಹೋಗ್ಬೋದಾ, ಅಥವಾ 600 ಹೋಗ್ಬೋದಾ, ಅಥವಾ 700 ಹೋಗ್ಬೋದಾ, ಸೊ ಇನ್ನು ಏನಾದರೂ ಜಾಸ್ತಿ ಹೋಗ್ಬೋದಾ ಅನ್ನೋದು ಒಂದಷ್ಟು ಸರ್ವೆ ಮಾಡ್ತೀವಿ. ಪ್ರತಿ ತಿಂಗಳು ಕೂಡ ನಾವು ಐಡಿಯಾ ನ್ಯೂಸ್ ನಲ್ಲಿ ನಾವು ದಳ್ಳಾಳಿಗಳ ಜೊತೆ ಒಂದಷ್ಟು ಸರ್ವೆ ಮಾಡ್ತೇವೆ. ಕೋಲಾರದ ಹೆಸರಾದಂಥ ಸಿಎಂಆರ್ ಟೊಮಾಟೊ ಮಂಡಿಯಲ್ಲಿ ರೈತರಿಗೆ ಪ್ರತಿನಿತ್ಯ ಕೂಡ ಮಾರ್ಕೆಟ್ ಆಗಿದ ತಕ್ಷಣ ಲೈವ್ ತರ ಏನ್ ರೇಟ್ ಹೋಗ್ತಾ ಇದೆ ಅನ್ನೋದನ್ನ ಒಂದಷ್ಟು ಮಾಹಿತಿ ನಿಮಗೆ ತಿಳಿಸ್ತಾ ಇದೀವಿ ನಮ್ಮ ಐಡಿಯಾ ನ್ಯೂಸ್ ಚಾನಲ್ ಅಲ್ಲಿ. ಅದೇ ರೀತಿ ಕೂಡ ನಾವು ಪ್ರತಿ ತಿಂಗಳು ಕೂಡ ಟೊಮಾಟೊ ಮುಂದೆ ಏನಾಗ್ಬೋದು ಅನ್ನೋದನ್ನ ನಾವು ಒಂದು ದಳ್ಳಾಳಿಗಳಿಂದ ಒಂದಷ್ಟು ಮಾಹಿತಿ ಕೂಡ ನಾವು ತಿಳಿಸ್ತಾ ಇದ್ವಿ. ನಾವು ಹೇಳಿರೋ ಪ್ರಕಾರ ಒಂದು 15 ದಿನದಲ್ಲಿ ಏರಿಕೆ ಆಗ್ಬೋದು, ಒಂದು ತಿಂಗಳಲ್ಲಿ ಏರಿಕೆ ಆಗ್ಬೋದು, ಮುಂದಿನ ತಿಂಗಳಲ್ಲಿ ಏರಿಕೆ ಆಗ್ಬೋದು ಅಂತ ನಾವು ಏನು ಸುದ್ದಿ ಮಾಡಿದ್ವಿ, ಅದೇ ರೀತಿ ಕೂಡ ಟೊಮಾಟೊ ಕೂಡ ಏರುಪೇರು ಆಗ್ತಾ ಇದೆ. ಸೊ ನಾವು ಕಳೆದ ತಿಂಗಳಲ್ಲಿ ಹೇಳಿದ್ವಿ. ಸೊ ಏಪ್ರಿಲ್ ಅಲ್ಲಿ ನಾವು ಒಂದು ಇಂಟ್ರೂ ಮಾಡಿದಾಗ ಒಂದು 15 ದಿನದಲ್ಲಿ ಟೊಮಾಟೊ ಏರುಪೇರು ಆಗುತ್ತೆ ಅಂತ ಹೇಳಿ ಹೇಳಿದ್ವಿ. ಸೊ ಅದೇ ರೀತಿ ಕೂಡ ಏಪ್ರಿಲ್ 15ರಿಂದ ಸ್ವಲ್ಪ ಏರುಪೇರು ಆಯಿತು. ಕಡೆಯ ಏಪ್ರಿಲ್ ಲಾಸ್ಟ್ ವರೆಗೂ ಕೂಡ ಒಂದು 450, 500ವರೆಗೂ ಇತ್ತು. ಆದ್ರೆ ಈ ರೀತಿ ನಾವು ಒಂದಷ್ಟು ಸರ್ವೆ ಮಾಡ್ತೀವಿ ದಲ್ಲಾಳಿಗಳ ಜೊತೆ, ಮತ್ತೆ ಸಿಎಂಆರ್ ಟೊಮಾಟೊ ಮಂಡಿ ಏಜೆಂಟರ ಜೊತೆ, ಮತ್ತೆ ಮಾಲೀಕರ ಜೊತೆ, ಒಂದಷ್ಟು ರೈತರ ಜೊತೆ ಕೂಡ ನಾವೆಲ್ಲ ಸಂಪರ್ಕ ಮಾಡಿ ಒಂದಷ್ಟು ಪ್ರತಿ ತಿಂಗಳು ಕೂಡ ನಾವು ತರಕಾರಿ ಏನಾಗುತ್ತೆ ಅನ್ನೋದನ್ನ ನಾವು ಸ್ಟೋರಿ ಮಾಡ್ತಾ ಇದೀವಿ. ಮಳೆ ಬಂದ್ರೆ ಟೊಮಾಟೊ ಏನಾದರೂ ಏರ್ಪೇರು ಆಗ್ಬೋದಾ, ಅಥವಾ ಏನಾದರೂ ದಳ್ಳಾಳಿಗಳು ಹೆಚ್ಚಾದಾಗ ಏರ್ಪೇರು ಆಗ್ಬೋದಾ, ಅಥವಾ ಬೇರೆ ರಾಜ್ಯಗಳಿಗೆ ಏನಾದರೂ ಟ್ರಾನ್ಸ್ಪೋರ್ಟ್ ಆದಾಗ ಏನಾದರೂ ಟೊಮಾಟೊ ಏರ್ಪೇರು ಆಗ್ಬೋದಾ, ಅಥವಾ ಟೊಮಾಟೊ ಕಡಿಮೆ ಇದೆಯಾ, ಅಥವಾ ಸಸ್ಯಗಳು ನಾಟಿ ಮಾಡಿರ್ತಕ್ಕಂಥ ರೈತರು ಕಡಿಮೆ ಆಗಿದೆಯಾ, ಒಟ್ಟಾರೆ ಸಂಪೂರ್ಣವಾಗಿ ಈ ತಿಂಗಳಲ್ಲಿ ಟೊಮಾಟೊ ಏನಾಗ್ಬೋದು, ಮುಂದಿನ ತಿಂಗಳಲ್ಲಿ ಕೂಡ ಟೊಮಾಟೊ ಏನಾಗ್ಬೋದು ಅನ್ನೋದನ್ನ ಒಂದಷ್ಟು ಮಾಹಿತಿ ತಗೊಳ್ಳೋದಕ್ಕೆ ಸರ್ವೆ ಮಾಡಿದ್ದೀವಿ. ನಮ್ಮ ಜೊತೆ ದಳ್ಳಾಳಿಗಳಿದ್ದಾರೆ. ಬನ್ನಿ ಆ ದಳ್ಳಾಳಿಗಳು ಏನ್ ಮಾತಾಡ್ತಾರೋ ನೋಡೋಣ. ವೀಕ್ಷಕರೇ, ಅದಕ್ಕೆ ಮುನ್ನ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಟೊಮಾಟೊ ಬೆಳೆ, ಪ್ರತಿ ತಿಂಗಳು ಟೊಮಾಟೊ ಏರುಪೇರು ಆಗೋದನ್ನ ನೋಡ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇದು 5ನೇ ತಿಂಗಳಲ್ಲಿ ಟೊಮಾಟೊ ಇವತ್ತಿನ ಪ್ರಕಾರ ಸೊ ಏನು 300, 350, 400, 450ವರೆಗೂ ಇದೆ. ಹೌದು. ಈ ತಿಂಗಳಲ್ಲಿ ಟೊಮಾಟೊ ಏನಾಗ್ಬೋದು ಸರ್? ಸರ್, ಈ ತಿಂಗಳಲ್ಲಿ ಟೊಮಾಟೊ ಸ್ವಲ್ಪ ಒಂದು ವಾರ 10 ದಿವಸ ಇದು ಅಪ್ ಡೌನ್ ಇರುತ್ತೆ. ಕೋಲಾರದಲ್ಲಿ ನೀವು ಪ್ರತಿನಿತ್ಯ ಎಷ್ಟು ಬಾಕ್ಸ್ ಟೊಮಾಟೋನ ತಗೊಂತೀರಿ ಸರ್? ಡೈಲಿ ನಾವು ಏನಿಲ್ಲ ಅಂದ್ರೆ ಒಂದು 2,500 ಬಾಕ್ಸ್ ತಗೊಳ್ತೀವಿ. ಸೊ ನೀವು ಯಾವ್ಯಾವ ಕಡೆ ಪಾರ್ಸಲ್? ಸರ್, ಕಂಪ್ನಿಗೆಲ್ಲ ಹಾಕ್ತೀವಿ, ಮತ್ತೆ ಈ ಬೆಂಗಳೂರಿಗೆ ಹಾಕ್ತೀವಿ. ಈಗ ಎಲ್ಲ ನಾವು ಔಟ್ಸೈಡಲ್ಲಿ ಕಳಿಸ್ತಾ ಇಲ್ಲ, ತಮಿಳ್ನಾಡು ಕಳಿಸ್ತೀವಿ. ಅದು ಬಿಟ್ಟರೆ ಇದು ಟೊಮಾಟೊ ರೇಟ್ ಅಂತೂ ಒಂದು 15 ಡೇಸ್ ಕಳೆದ್ರೆ ರೇಟ್ ಬರೇ ಬರುತ್ತೆ. ಸರ್, ಈಗ ಕಳೆದ ವಾರ ನೋಡಿದ್ರೆ 450, 500, 550ವರೆಗೂ ಇತ್ತು. ಹೌದೌದು. ಸೊ ಈಗ ಏನು ಇದು ಸರ್, ಸ್ವಲ್ಪ ಕೋಲ್ಡ್ ಇದೆ ಬೆಳೆಗಳು. ಈ ಉಳೋದು ಸ್ವಲ್ಪ ಲೇಟ್ ಮಾಡಿದ್ರು, ಮತ್ತೆ ಉಳಿದ್ರಲ್ಲ ಅದು ಮೊದಲೆಲ್ಲ ಇದು ಕಡಿಮೆ ಬರ್ತಾ ಇತ್ತೇನು ಇದು ಶಾಂಪುಲ್ಗಳು. ಅದೇನಾಗಿದೆ, ಒಳ್ಳೆ ಈಲ್ಡ್ ಹಿಡಿದಿದೆ. ಈ ಕೋಲ್ಡಲ್ಲಿ ಉಳಿದಿರೋ ನಾರುಗಳೆಲ್ಲನೂ ಇಲ್ಲಿಂದ ಆಚೆಗೆ ಬರೋದು ಒಳ್ಳೆ ರೇಟೇ ಬರುತ್ತೆ. ಸರ್, ನಿಮ್ಮ ಪ್ರಕಾರ ಈ ತಿಂಗಳಲ್ಲಿ ಟೊಮಾಟೊ ಏನು ಯಾವ ರೀತಿ ಏರುಪೇರು ಆಗ್ಬೋದು ಸರ್? ಸರ್, ಈ ತಿಂಗಳು ಒಂದು 15 ಡೇಸ್ ಕಳೆದ್ರೆ 700-800 ರೂಪಾಯಿ ಪಕ್ಕ ಆಗುತ್ತೆ ಸರ್. ಯಾಕಂದ್ರೆ ನಾರುಗಳು ಎಣ್ಸಕ್ ಆಗ್ತಾ ಇಲ್ಲ. ಒಂದು ಈಗ 20 ದಿನದಿಂದ ಉಳಿರೋ ನಾರುಗಳೆಲ್ಲ ಹಂಗೇ ಇದಾವೆ. ತಿಂಗಳಲ್ಲಿ ಉಳಿರೋ ಕೂಡ ಹಂಗೇ ಇದಾವೆ. ಏನಂತ ಡೆವಲಪ್ಮೆಂಟೇ ಇಲ್ಲ. ಇದು ಅದಕ್ಕೆ ಮೊದಲು ಉಳಿದ್ರಲ್ಲ 2 ತಿಂಗಳಿಗೆ ಮೊದಲು, ಅವು ಮಾತ್ರ ಚೆನ್ನಾಗಿರೋದು. ಏನು ಆ ಕೋಲ್ಡ್ಗೆ ಎಲ್ಲ ತುಂಬಾ ಇಳುವರಿ ಚೆನ್ನಾಗಿ ಬಂದಿದೆ. ಆ ಇಳುವರಿ ಜಾಸ್ತಿ ಬಂದಿದ್ದಕ್ಕೆ ಈಗ ಸೀಸನ್ ಇಲ್ಲ. ಇಲ್ಲಿ ಹೊರಗಡೆಯಲ್ಲಿ ಹೋಗ್ತಾ ಇಲ್ಲ. ಏನೋ ತಮಿಳ್ನಾಡು, ಈ ಕೇರಳ, ಇದು ಮಾತ್ರ ಹೋಗ್ತಾ ಇರೋದು. ಅದರಿಂದ ಸ್ವಲ್ಪ ರೇಟ್ ಇರೋದು. ಇಲ್ಲಾಂದ್ರೆ ಇವತ್ತು ರೇಟ್ ಇರ್ತಾನೆ ಇಲ್ಲ. ಈ ತಿಂಗಳ ಕಳೆದ ಅಂದ್ರೆ ಒಳ್ಳೆ ರೇಟ್ ಬರುತ್ತೆ. ನಿಮ್ಮ ಪ್ರಕಾರ ಈಗ ನಾಟಿ ಸೀಡ್ಸ್ಗೂ ವ್ಯತ್ಯಾಸ ರೇಟ್ ಏನಂತ? ಸರ್, ನಾಟಿ ಸೀಡ್ಸ್ಗೆ ಎಲ್ಲ ಎರಡು ಒಂದೇ ಚೆನ್ನಾಗಿದೆ ಸರ್. ಈಲ್ಡು ಹೋದ್ ಸಾರಿ ಸೀಡ್ ಚೆನ್ನಾಗಿ ಆಗಲಿಲ್ಲ, ನಾಟಿ ಚೆನ್ನಾಗಾಯಿತು. ಕೆಲವು ಕಡೆ, ನಮ್ಮ ಕಡೆ ಇಲ್ಲ. ಈಗ ನಮ್ಮ ಕಡೆನೂ ಚೆನ್ನಾಗಿ ಆಗ್ತಾ ಇದೆ. ಸೀಡ್ ಬೇರೆ ಕಡೆ ಉಳಲ್ಲ, ನಮ್ಮ ಲೋಕಲಲ್ಲಿ ಸೀಡ್ ಉಳ್ತಾರೆ. ಅದು ಹೋದ ವರ್ಷ ಸ್ವಲ್ಪ ಫೇಲ್ಯೂರ್ ಆಗೋದಕ್ಕೆ ಈ ಸಾರಿ ಎಲ್ಲನೂ ಸೀಡು ಚೆನ್ನಾಗಾಗಿದೆ. ನಾಟಿನೂ ಚೆನ್ನಾಗಿದೆ, ಸೀಡ್ ಕೂಡ ತುಂಬ ಚೆನ್ನಾಗಿದೆ. ಬೆಳೆಗಳು ಒಳ್ಳೆ ಬೆಳೆಗಳು ಬಂದಿದೆ ಈಗ ನಮ್ಮ ಲೋಕಲಲ್ಲೇ. ನಮ್ಮ ಕೋಲಾರ ಆಜು ಬಾಜು ಇರೋ ಕಡೆ ಎಲ್ಲ ಚೆನ್ನಾಗಿದೆ ಬೆಳೆಗಳು. ಅದರಿಂದನೂ ಈಲ್ಡ್ ಜಾಸ್ತಿ ಬಂದ್ರಿಂದ ಈ ಹೊರಗಡೆ ಸರಕು ಹೋಗ್ತಾ ಇಲ್ಲಲ್ವಾ,
ಇರೋ ಸರಕು ಅದರಿಂದ ಸ್ವಲ್ಪ ಅಪ್ ಡೌನ್ ಆಗ್ತಾ ಇದೆ. ಈ ತಿಂಗಳಲ್ಲಿ ಏನಾದ್ರು 5ನೇ ತಿಂಗಳಲ್ಲಿ ಮಳೆ ಏನಾದ್ರು ಜೋರಾದಾಗ ಟೊಮೆಟೊ ಪರಿಸ್ಥಿತಿ ಏನಾಗ್ಬೋದು ಸರ್? ಸಿಕ್ಕಾಪಟ್ಟಿ ಜಾಸ್ತಿ ಆಗುತ್ತೆ ಸರ್. ಯಾವ ಈ ಮಳೆ ಅಂತೂ ಜಾಸ್ತಿ ಬಿದ್ದರೆ ಈ ಕಲ್ಲು ಮಳೆ ಒಂದು ಸ್ಟಾರ್ಟ್ ಆಗ್ತದೆ. ಇದು ಬಿದ್ದರೆ ಕಲ್ಲೇ ಬೀಳೋದು ಇವಾಗ. ಅದರಿಂದನೂ ಅದನ್ನು ಹೇಳೋಕ್ಕಾಗಲ್ಲ. ಮತ್ತು ಹೊರಗಡೆ ಬೇರೆ ಕಡೆ ಎಲ್ಲನೂ ಚೆನ್ನಾಗಿದ್ದಾವೆ ಫಸಲು. ಇವಾಗ ನಮ್ಮ ಆಜು ಬಾಜಲ್ಲಿ ಫಸಲು ಚೆನ್ನಾಗಿದೆ. ಮಳೆ ಬಿದ್ದರೆ ಇನ್ನೂ ಮಾರ್ಕೆಟ್ ಜಾಸ್ತಿನೇ ಆಗೋದು. ಅವಾಗ ಎಲ್ಲ ಕಡೆ ನಮ್ಮ ಟೋಟಲ್ಲು ಎಲ್ಲ ಕಡೆ ನಮ್ಮದೇ ಟೊಮೆಟೊ ಬೇಕಾಗಿರೋದಲ್ಲ. ಟೋಟಲ್ ಎಲ್ಲ ಹೊರಗೆ ಔಟ್ಸೈಡ್ ಹೋಗ್ತಾ ಇದೆಯಲ್ಲ, ಆ ಟೊಮೆಟೊ ನಮ್ಮ ಕೋಲಾರಿಂದ ಹೋಗ್ಬೇಕು. ಇಲ್ಲೇನಾದ್ರು ಮಳೆ ಕಲ್ಲು ಬಿದ್ದರೆ ಸ್ವಲ್ಪ ವೇಸ್ಟ್ ಆಗುತ್ತಲ್ಲ, ಅದರಿಂದನೂ ಮಾರ್ಕೆಟು ಚೆನ್ನಾಗಿ ಆಗ್ಬೋದು. ನಿಮ್ಮ ಪ್ರಕಾರ ಒಂದು 15 ದಿನ ಆದ್ಮೇಲೆ ಟೊಮೆಟೊ ಸರ್ ಒಂದು 600, 700, 800 ರೂಪಾಯಿ ನಡೀತೆ ಸರ್ ಪಕ್ಕ. ಕಡಿಮೆ ಅಂತೂ ಇಲ್ಲ, ಈ ತಿಂಗಳು ಕಳೆದು ಬಿಡಬೇಕು. ಎಲ್ಲ ಕಡೆನೂ ವಾಂಟೆಡ್ ಇರುತ್ತೆ ಅವಾಗ. ಇವಾಗ ಎಲ್ಲ ಕಡೆನೂ ಸ್ವಲ್ಪ ಐತೆ. ಅವ್ರು ಯಾರು ಕೇಳ್ತಲ್ಲ, ಯಾರ ಕಡೆನೂ ಹೊರಗಡೆ ಹೋಗ್ತಾ ಇಲ್ಲ. ಬರೀ ಲೋಕಲ್ಲು ಈ ಆಂಧ್ರ, ತಮಿಳ್ನಾಡು ಸ್ವಲ್ಪ ಮಳೆ ಅಲ್ಲೇ ಚೆನ್ನಾಗಿದ್ರೆ ಅವ್ರದ್ದು ನಿಲ್ತೋಗುತ್ತೆ. ಸೊ ಈಗ ಬೇರೆ ರಾಜ್ಯಗಳಲ್ಲಿ ಟೊಮೆಟೊ ಏನಿದೆ ಸರ್ ರೇಟ್? ಸರ್ ಬೇರೆ ರಾಜ್ಯಗಳಲ್ಲೆಲ್ಲೂ 20 ರೂಪಾಯಿ, 18 ರೂಪಾಯಿ ಇದೆ. ನಮ್ದಲ್ಲಿ 30 ರೂಪಾಯಿ ಇದೆ. ಇದಕ್ಕೆ ಸಿಗ್ತಾ ಇದೆ ಲೋಕಲ್ ಅವ್ರವ್ರಿಗೆ. ಸರ್ ವೆಸ್ಟ್ ಬೆಂಗಾಲು, ಆ ಕಡೆ ಜಾಜ್ಪುರ, ಆ ಕಡೆ ಎಲ್ಲ ಸಿಗ್ತಾ ಇದೆ ಸದ್ಯಕ್ಕೆ. ಅವ್ರದ್ದು ಇನ್ನೊಂದು 15 ಡೇಸ್ ಕಳೆದ್ರೆ ಅವ್ರಿಗೆ ಟೆಂಪ್ರೇಚರ್ ಜಾಸ್ತಿ, ಬೆಳೆಗಳಾಗಲ್ಲ. ನಮ್ಮದು ಆಗುತ್ತೆ. ಮಳೆ ಬಿದ್ದರೆ ನಮ್ಮದು ಚೆನ್ನಾಗಾಗ್ತದೆ. ನಮಸ್ಕಾರ ಸರ್. ಸರ್ ಇವತ್ತು ಟೊಮೆಟೊ ಮಂಡಿಯಲ್ಲಿ ಟೊಮೆಟೊ ಏನು ರೇಟ್ ಸರ್? ನಾಟಿ 380 ರೂಪಾಯಿ ಹೋಯ್ತು ಟಾಪು. ಸೀಡ್ 420, 30 ಟಾಪ್ ಹೋಯ್ತು. ಸೀಡ್ ಹೈಬ್ರಿಡ್. ಈಗ ಇದು 5ನೇ ತಿಂಗಳು ಶುರು ಆಗಿದೆ. ಹ್ಞೂ ಸರ್. ಸೊ ಈ ತಿಂಗಳಲ್ಲಿ ಟೊಮೆಟೊ ಏನು ರೇಟ್ ಆಗ್ಬೋದು ಸರ್? ಈ ತಿಂಗಳಲ್ಲಿ ಇದೇ ರೇಂಜ್ಗೆ ಇರ್ತದೆ. ಒಂದು 400, 420 ಆ ರೇಂಜ್ ಇರ್ತದೆ. ನೆಕ್ಸ್ಟ್ ತಿಂಗಳು ಒಂದು 500, 550, 600 ಗಂಟ ರೇಂಜ್ ಹೋಗ್ತದೆ. ಎಲ್ಲ ನಿಮ್ಮ ಪ್ರಕಾರ ಟೊಮೆಟೊ ಏನು ರೇಟ್ ಆಗ್ತದೆ? ಒಂದು 500, 550, 600 ಗಂಟ ಹೋಗ್ತದೆ ಸರ್. ಚೆನ್ನಾಗಿರೋದು. ಇವಾಗ ಪಾರ್ಸಲ್ ಹೆಂಗಿದೆ ಸರ್? ಪಾರ್ಸಲ್ ಇವಾಗ ಒಬ್ಬೊಬ್ಬರೇ ಬರ್ತಾ ಅವ್ರೆ. ಪಾರ್ಸಲ್ ಹೋಗ್ತಾ ಇದೆ. ಅದನ್ನಿಂಕ ಸೀಡು ಬೆಲೆ ಜಾಸ್ತಿ, 400, 420, 30 ಸೀಡು. ನಾಟಿ 380, 400 ರೂಪಾಯಿ ಟಾಪು ನಾಟಿ. ಇವಾಗ ಚೆನ್ನಾಗಿರೋ ಕಾಯಿಗಳು. ಇನ್ನು ಮುಂದಿನ ತಿಂಗಳು ಬರ ರೈಸ್ ಆಗ್ತದೆ. ಎಲ್ಲ ಪಾರ್ಸಲ್ ಅವರೆಲ್ಲ ಬರ್ತಾರೆ. ರೈಸ್ ಆಗ್ತದೆ ಸರ್. ಈ ತಿಂಗಳಲ್ಲಿ ಒಂದು ಲಿಮಿಟ್ ಎಷ್ಟು? ಈ ತಿಂಗಳೆಲ್ಲ ಒಂದು 300, 350, 400 ಟಾಪ್ ಇರ್ತದೆ ಸರ್. ಈ ಕಡಿಮೆ ಅಂತೂ ಆಗಲ್ಲ. ಸೀಡು ಒಂದು 400, 450 ಗಂಟೆ ಸೀಡ್ ಇರ್ತದೆ. ಈ ತಿಂಗಳೆಲ್ಲ ಹಂಗಿರ್ತದೆ. ಮುಂದಿನ ತಿಂಗಳು ಒಂದು 400, 450, 500 ಗಂಟೆ ಆಗ್ತದೆ. ಪಾರ್ಸಲ್ ಅವರು ಎಲ್ಲ ಬರ್ತಾರೆ. ಎಲ್ಲ ಕಡೆ ಸರ್ಕ್ ಬೇಕು, ಎಲ್ಲರೂ ಬರ್ತಾರೆ ಮುಂದಿನ ತಿಂಗಳು. ಈ ತಿಂಗಳು ಪಾರ್ಸಲ್ ಯಾವ್ಯಾವ ಕಡೆ ಇದೆ ಸರ್ ಇಲ್ಲಿ? ಸರ್ ಇವಾಗ ಪಾರ್ಸಲ್ಲು ಇದ್ರಕ್ಕೆ ಹಾಕ್ಯಾರ ಸರ್ ಅವರು, ಡೆಲ್ಲಿಗೆ ಹಾಕ್ಯವ್ರೆ. ಆಮೇಲೆ ಒರಿಸ್ಸಾಕ್ಕೆ ಹಾಕ್ಯವ್ರೆ. ಒರಿಸ್ಸಾಕ್ಕೆ 2 ಊರ್ಗೆ ಹಾಕ್ಯವ್ರಿ ಇವತ್ತು. ಒಟ್ಟಾರೆ ನಿಮ್ಮ ಪ್ರಕಾರ ಮುಂದಿನ ತಿಂಗಳಲ್ಲಿ ಏರಿಕೆ ಆಗ್ಬೋದು? ಮುಂದಿನ ತಿಂಗಳಲ್ಲಿ ಎಲ್ಲ ಊರಿಗೂ ಟೊಮಾಟೊ ಬೇಕು, ಡಿಮಾಂಡ್ ಆಗ್ತದೆ. ಇದು 400, 450, 500 ಮುಂದಿನ ತಿಂಗಳು ಬರೋ ತಿಂಗಳಿಗೆ ರೈಸ್ ಆಗ್ತದೆ. ಎಲ್ಲ ಪಾರ್ಸಲ್ ಅವರು ಬರ್ತಾರೆ. ಎಲ್ಲರ ಕಡೆ ಬೇಕು ಟೊಮಾಟೊ ಅವಾಗ ಮುಂದಿನ ತಿಂಗಳು. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮ್ಮ ಹೆಸರು ಸನ್ಬಾ ಅಂದ್ರೆ ಸರ್. ಸರ್ ನೀವು ಪ್ರತಿದಿನ ಸಿಎಂಆ ಟೊಮೆಟೊ ಇಂದ ನೀವು ಟೊಮೆಟೊ ಎಷ್ಟು ಬಾಕ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ ಸರ್? ಸರ್ ಸುಮಾರು ಒಂದು 5,000, 6,000 ಪರ್ಚೇಸ್ ಮಾಡ್ತಾನೆ ಸರ್. ಇವತ್ತು ಕೋಲಾರಲ್ಲಿ ನಾಟಿ ಎಷ್ಟಿದೆ, ಸೀಡ್ಸ್ ಎಷ್ಟಿದೆ ಸರ್? ಸರ್ ಇವತ್ತು ಸ್ವಲ್ಪ ಡೌನ್ ಇದೆ ಸರ್. 300 to 400, 450 ಹೋಗಿದ್ದು. ಸೀಡ್ಸ್ ಬಂದು 350ಲಿಂದ 450 ಬರೀ ಅದು ಸೇಮ್ ಲಾಟ್ ಇದೆ. ಎರಡೂ ಒಂದೇ ರೇಂಜ್ ಹತ್ರ ಹೋಗಿದ್ದು. ಸರ್ ಇವತ್ತಿನ ಪ್ರಕಾರ ಇದೇನು 5ನೇ ತಿಂಗಳು ಶುರುವಾಯಿತು. ಹೌದು. ಈ ತಿಂಗಳಲ್ಲಿ ಟೊಮೆಟೊ ಏನಿರ್ಬೋದು ಸರ್ ನಿಮ್ಮ ಪ್ರಕಾರ? ಸರ್ ಈ ತಿಂಗಳಿನಲ್ಲಿ ಟೊಮೊಟೊ ಆಂಧ್ರ ಕಡೆ ಇರಬಾರ್ದು. ಯಾಕಂದ್ರೆ ಈ ಬಿಸಿಲು ಅದು ಅಲ್ಲಿ ನಡೆಯಲ್ಲ. ಏನಂದ್ರೆ ಗೊತ್ತಿಲ್ಲ, ಆಂಧ್ರ ಫುಲ್ ಟೊಮೊಟೊ ಇರ್ತಾ ಇದೆ ಸರ್. ಅದಕ್ಕೆ ಇಲ್ಲಿ ಡೌನ್ ಆಗಿದೆ ಸರ್. ಬೆಳಗ್ಗೆ ಸ್ಟಾರ್ಟಿಂಗ್ ಫಸ್ಟ್ ಕಲ್ಕಡ ನಡೀತಾ ಇದೆ ಸರ್. ಕಲ್ಕಡ, ಪುಂಗನೂರು, ಪಲ್ಮನೇರಿ ಇದೆಲ್ಲ ನೋಡ್ಬಿಟ್ಟು ಲಾಸ್ಟ್ ಒಡ್ಡಲ್ಲಿ ಬರ್ತಾ ಇದೆ. ಒಡ್ಡಲ್ಲಿ ಬಂದ ಮೇಲೆ ಕೋಲಾರ ಬರ್ತಾ ಇದೆ. ಅಲ್ಲೆಲ್ಲ ಡೌನ್ ಆಗೊಂಡೇ ಬರ್ತಾ ಇದೆ. ಇಲ್ಲಿ ಡೌನ್ ಆಗಿದೆ ಸರ್. ಮೇನ್ ಅದೇ ರೀಸನ್. ಮೊನ್ನೆ ಕಳೆದ ಒಂದು ವಾರ ಹಿಂದೆ 500, 400, 490, 500. ಹೌದು ಅದು ಕೇರಳಕ್ಕೆ ನಡೀತಾ ಇದೆ ಸರ್. ಎಲ್ಲ ಕೇರಳ ಅವರು ಅವತ್ತು ಅವೆಲ್ಲ ಅವ್ರಿಗೆಲ್ಲ ಹಬ್ಬ ಆಯ್ತು ಸರ್. ಆ ಟೈಮ್ ಬಂದು ಸ್ವಲ್ಪ ಕೇರಳ ಅವ್ರು ಬಂದಿದ್ದಾರೆ. ಅವ್ರಿಗೆ ಆಫ್ ಕಲರ್ದೇ ಬೇಕು. ಅವ್ರು ಆಂಧ್ರ ಕಡೆ ಹೋಗಲ್ಲ, ಕೇರಳ ಅವ್ರು ಮಾತ್ರ. ಕೇರಳ ಅವ್ರಿಗೆ ಹಸಿಗೆ ಎಲ್ಲ ಆಫ್ ಕಲರೇ ಬೇಕಾಯ್ತು. ಅದಕ್ಕೆ ಇಲ್ಲಿ ಬಂದಿದ್ದಾರೆ. ಸ್ವಲ್ಪ ರೈಸ್ ಆಯ್ತು ಸರ್. ಒಂದು 500 to 600 ಹೋಗಿದ್ದು. ಪರವಾಗಿಲ್ಲ, ಅಷ್ಟೇನೋ ರೈತರಿಗೆ ಸ್ವಲ್ಪ ಆಯ್ತು. ಹೀಗೆ ಏನೋ ಅಷ್ಟು ಅವ್ರಿಗೆ ನಡೆಯಿಲ್ಲ ಸರ್. ಈ ಬಿಸಿಲ್ಗೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಆಂಧ್ರ ಕಡೆ ಡೌನ್ ಆಯ್ತು, ಅಲ್ಲಿ ಕೋಲಾರಕ್ಕೆ ಹಿಂಗೆ ಡೌನ್ ಆಯ್ತು ಸರ್. ಏನು ಮಾಡೋಕ್ಕಾಗಲ್ಲ. ತಿಂಗಳಲ್ಲಿ ಟೊಮೆಟೊ ಏನು ರೇಂಜ್ ಇರ್ಬೋದು ಸರ್? ಸರ್ ಈ ತಿಂಗಳಲ್ಲಿ ಸುಮಾರು ಒಂದು 300 to 400 ಒಳಗಡೆ ಇರ್ಬೋದು ಸರ್. ಕಡಿಮೆ ಅಂತೂ ಆಗಲ್ಲ. ಕಡಿಮೆ ಏನೂ ಆಗಲ್ಲ. ಈ ತಿಂಗಳು ಹಂಗೆ ನಡೀತಾ ಇದೆ. ಯಾಕಂದ್ರೆ ಬಿಸಿಲು ಜಾಸ್ತಿ ಇಲ್ಲ. ಇನ್ನೂ ಒಂದು 10 ದಿವಸ ಅಷ್ಟೇ ಆಂಧ್ರ ನಡೆಯಿಲ್ಲ. ಯಾಕಂದ್ರೆ ಈ ಬಿಸಿಲು ಅಲ್ಲಿ ಟೊಮೊಟೊ ಎಲ್ಲ ಹೋಗಿದ್ದು.
ಎಲ್ಲರೂ ಮತ್ತೆ ತಿರುಗಿ ಇಲ್ಲಿನೇ ಬರ್ತಾರೆ ಸರ್ ನೆಕ್ಸ್ಟ್ ತಿಂಗಳು 6ನೇ ತಿಂಗಳು ಏನಾಗ್ಬೋದು ಸರ್ ನೆಕ್ಸ್ಟ್ ಮಂತ್? ಸರ್ 6ನೇ ತಿಂಗಳಲ್ಲಿ ಮ್ಯಾಕ್ಸಿಮಮ್ 450 ಅಷ್ಟೇ ಸರ್, ಆದ್ಮೇಲೆ ಹೋಗಲ್ಲ ಸರ್. ಈ ಸೇಮ್ ಬಜಾರೇ ನಡೀತಾ ಇದೆ ಸರ್. ಹೆಚ್ಚು ಕಮ್ಮಿ ಇರ್ಬೋದು. ಹೆಚ್ಚು ಕಮ್ಮಿ ಇರ್ಬೋದು, ಅಷ್ಟೇನು ನೀವು ನೋಡಿದಿರ್ತಾರ 600 700 ಹೋಗೋಕ್ಕೆ ಚಾನ್ಸಸ್ ಇರಲ್ಲ ಸರ್. ಹೇಗಂದ್ರೆ ಮಕ್ಕಳೆಲ್ಲ ಎಲ್ಲಿ ಕಡಿಮೆ ಸಿಗ್ತದೆ ಅಲ್ಲಿ ಹೋಗ್ಬಿಡ್ತಾರೆ. ಮುಂಚೆಲ್ಲ ಕೋಲಾರ ಬಿಟ್ಟು ಎಲ್ಲಿ ಹೋಗಲ್ಲ. ಕೋಲಾರ ಟೊಮೊಟೊ ಅಂದ್ರೆ ಅಷ್ಟು ಇಷ್ಟ ಮಕ್ಕಳಿಗೂ. ಈಗ ಎಲ್ಲಿ ರೇಟ್ 10 ರೂಪಾಯಿ ಕಡಿಮೆ ಸಿಗ್ತದೆ ಅಲ್ಲಿ ಹೋಗ್ತಾರೆ ಸರ್. ಏನು ಮಾಡೋಕ್ಕಾಗಲ್ಲ ಸರ್ ಅಂತ ನಡೀತಾ ಇದೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇವತ್ತು ನಿಮ್ಮದು ಟೊಮಾಟೊ ಎಷ್ಟು ಬಂದಿದೆ ಸರ್? ಸರ್ ಇವತ್ತು 800 ಬಾಕ್ಸ್ ಏನೋ ಬಂದಿದೆ. ಸೊ ಇವತ್ತು ಪ್ರಕಾರ ಟೊಮಾಟೊ ಏನು ರೇಟ್ ಇದೆ ಸರ್ ನಿಮ್ಮದು? ಸರ್ ನಮ್ಮ 440 ರೂಪಾಯಿ ಹೋಗಿದೆ. ಇದೇ ಹಣ್ಣು ಚೆನ್ನಾಗಿ ಬೆಳೆ ಬಂದಿದೆ. 440 ರೂಪಾಯಿ ಆಯ್ತು ಸರ್. ಸರ್ ಕಳೆದ ದಿನಗಳಿಗಿಂತ ಈ ದಿನಗಳಿಗೆ ಹೋಲಿಸ್ಕೊಂಡ್ರೆ ಟೊಮಾಟೊ ಈ ರೇಟ್ ಇರೋದು ಅನ್ಸುತ್ತೆ ನಿಮಗೆಲ್ಲ ಏನು ಅನಿಸುತ್ತೆ ಸರ್? ಸರ್ ಏನೋ ಒಂಥರ ಖುಷಿ ಅನಿಸುತ್ತೆ ಸರ್. ಎಷ್ಟು ದಿನದಿಂದ ನೀವು ಆಗ್ತಾ ಇದ್ರಿ ಇಲ್ಲಿಗೆ? ಇಲ್ಲಿಗೆ ನಾವು ಮುಂಚೆಯಿಂದ ಸುಮಾರು ವರ್ಷಗಳಿಂದ ಆಗ್ತಾ ಇದ್ವಿ. ಕಾಯಿ ಬರ್ತಾರೆ, ಇದು 5ನೇ ಕೊಯ್ಲು ಸರ್. ಸೊ ಇವತ್ತು ನಿಮ್ಗೆ ಎಷ್ಟು ಬಾಕ್ಸ್ ಬಂದಿತ್ತು ಸರ್ ಇವತ್ತು 800 ಬಾಕ್ಸ್ ಬಂದಿದೆ. ಇದು ಎಷ್ಟನೇ ಕೊಯ್ಲು? ಇದು 5ನೇ ಕೊಯ್ಲು ಸರ್. ಸೊ 5ನೇ ಕೊಯ್ಲು ರೇಟ್ ನಿಮ್ಗೆ ಏನು ರೇಟ್ ಸಿಗ್ತದೆ ಸರ್? ಮೊನ್ನೆ 540 ಹೋಗಿತ್ತು, ಇವತ್ತು 440 ಹೋಗಿದೆ. ಇವತ್ತು ಸ್ವಲ್ಪ ವೀಕ್ ಇದೆ ಮಾರ್ಕೆಟು. ಸೊ 5ನೇ ತಿಂಗಳಲ್ಲಿ ಈ ರೇಟ್ ಇರೋದ್ರಿಂದ ನಿಮಗೆಲ್ಲ ಏನು ಅನಿಸ್ತಾ ಇದೆ ಸರ್? ಬೆಳೆ ಬಂದಿದೆ ಚೆನ್ನಾಗಿ, ಅದರಿಂದ ಖುಷಿ ಆಗ್ತಾ ಇದೆ ಸರ್. ಮುಂಚೆ ಎಲ್ಲ ಬೆಳೆ ಬರ್ತಾ ಇರಲಿಲ್ಲ, ಅವಾಗ ರೇಟ್ ಜಾಸ್ತಿ ಹೋದ್ರೂ ಏನು ಆ ಥರ ಕಾಸಾಗ್ತಾ ಇರಲಿಲ್ಲ. ಇವಾಗ ಬೆಳೆ ಬಂದಿದೆ, ಇದಕ್ಕೇನೆ ಡಬಲ್ ಬಂದಂಗೆ ಆಯ್ತು ಸರ್. ಒಟ್ಟಾರೆ ಇನ್ನು ಎಷ್ಟು ದಿನ ಕೊಯ್ ಬಂದಿದೆ ಸರ್? ನಮ್ದು ಇನ್ನೂ ಒಂದು 2 ತಿಂಗಳು ಕೊಯ್ತು ಸರ್. ಎಷ್ಟು ಎಕರೆ ಇದೆ ಸರ್? ಸರ್ ನಮ್ದು ಒಟ್ಟು 14 ಎಕರೆ ಇದೆ. 14 ಈಗ 4 ಎಕರೆ ಬರ್ತಾ ಇದೆ. ಇನ್ನೊಂದು ತಿಂಗಳಾದ್ಮೇಲೆ ಇನ್ನೊಂದು 10 ಎಕರೆ ಬರುತ್ತೆ. ಎಷ್ಟು ವರ್ಷಗಳಿಂದ ಸಿಎಂ ಟೊಮಾಟೊ ಮಂಡಿಗೆ ನೀವು ಸರ್ ಇವು ಸ್ಟಾರ್ಟಿಂಗಿಂದ ಬರ್ತಾ ಇದ್ದೀವಿ ಸರ್. ಅಲ್ಲಿ ಇದರಲ್ಲಿ ಬಾಕ್ಸ್ ಇಟ್ಟಾಗಿಂದ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಸರ್. ಒಟ್ಟಾರೆ ಸಿಎಂಆರ್ ಮಂಡಿ ನಿಮಗೆಲ್ಲ ಏನು ಅನ್ಸುತ್ತೆ? ಸರ್ ಒಂಥರ ನಾವು ಒಂಥರ ಕುಟುಂಬ ಇದ್ದಂಗೆ ಸರ್. CMR ಮಂಡಿ ಅಂದರೆ ನಮ್ಮ ಕುಟುಂಬ ಇದ್ದಂಗೆ. ಸೊ ಈಗ ನೀವು ಎಷ್ಟೋ ಟೊಮಾಟೊ ಮಂಡಿಗೆ ನೋಡಿರ್ತೀರಾ, ಕೋಲಾರದಲ್ಲಿ ಸಿಎಂಆರ್ ಟೊಮಾಟೊ ಮಂಡಿ ಅಂದರೆ ನಿಮ್ಗೆ ಏನು ಅನ್ಸುತ್ತೆ ಸರ್? ನಮ್ಗೆ ತುಂಬ ಅದೇ ಹೇಳ್ತಾ ಇದ್ದೀನಲ್ಲ ಸರ್, ನಮ್ಮ ಕುಟುಂಬ ಇದ್ದಂಗೆ, ನಮ್ಮ ಅಣ್ಣ ತಮ್ಮಂದಿರು ಇದ್ದಂಗೆ. ಎಲ್ಲ ಥರನೂ ನಮ್ಗೆ ಏನೇ ಬೇಕಾಗಿರಲಿ ಸವಲತ್ತಿದೆ ಸರ್. ಹೆಂಗಿದೆ ಸರ್ ಸರ್ವಿಸ್ ಅವ್ರದ್ದು? ಸರ್ ತುಂಬ ಚೆನ್ನಾಗಿದೆ ಸರ್. ಸರ್ ಏನು ದುಡ್ಡುಗೋ ಮತ್ತು ಬಾಕ್ಸ್ಗೋ ಯಾವ ಥರದಕ್ಕೂ ಟೆನ್ಷನ್ ಇಲ್ಲ, ಎಲ್ಲಕ್ಕೂ ಓಕೆ ಸರ್. ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.